ಹಾಯ್ ಹಲೋ ನಮಸ್ತೆ, ನಾನು ಅಶ್ವಿನಿ. ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ರೀಸೆಂಟ್ಲಿ ನಾನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲಲ್ಲಿ ಐಫೋನ್ 14 ಪ್ರೋನ ಅನ್ಬಾಕ್ಸ್ ಮಾಡಿ ಹಾನೆಸ್ಟ್ ರಿವ್ಯೂ ಕೊಟ್ಟಿದ್ದೆ. ಆ ವಿಡಿಯೋ ನಾನು ಹೇಳಿದ್ದೆ ಈ ಮೊಬೈಲ್ನ ಕಂಪ್ಲೀಟ್ ಕ್ಯಾಮ್ರಾ ಟೆಸ್ಟ್ ಮಾಡ್ತೀನಿ ಅಂತ. ಎಸ್, ಇವತ್ತು ನಾನು ಐಫೋನ್ 14 ಪ್ರೋನ ಕಂಪ್ಲೀಟ್ ಕ್ಯಾಮ್ರಾ ಟೆಸ್ಟ್ ಮಾಡ್ತಾ ಇದ್ದೀನಿ. ಫೋಟೋ ಕ್ವಾಲಿಟಿ ಹೇಗಿದೆ, ನೈಟ್ ಮೋಡಲ್ಲಿ ಫೋಟೋಸ್ ಹೇಗೆ ಬರ್ತಿದೆ, ಸಿನಿಮಾಟೋಗ್ರಫಿ ಹೇಗಿದೆ, ನನ್ನ ಆ್ಯಕ್ಷನ್ ಮೋಡ್ ಹೇಗಿದೆ ಅಂತ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಹ್ಯಾಪಿ ನ್ಯೂಸ್ ಏನು ಗೊತ್ತಾ, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ನೇನು 10,000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಮೋಟಿವೇಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋಸ್ನೆಲ್ಲ ನೋಡ್ತಿದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮಗೊಂದು ಮೋಟಿವೇಶನ್ ಆಗುತ್ತೆ. ಸೊ ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಆ್ಯಂಡ್ ಲೆಟ್ ಅಸ್ ಮೇಕ್ ದಿಸ್ ಕ್ಯಾಮ್ರಾ ಟೆಸ್ಟ್ more interesting. I feel nauseous, believe me. Never had a lot of shit come easy. Had to work hard, struggle just to be me. Had to rise up just so they could see me. Did what I had to do just to feed me. And what was left over I put towards my dreaming. But the only thing in life that has meaning are the things you gotta work for, believe me. Take into your hands a plan, your own hands can land your own brand. And damn, I feel like no one takes accountability. They want the ನಿಮಗೆ ಗೊತ್ತಾ, DxO ಮಾರ್ಕ್ ವೆಬ್ಸೈಟ್ ರೇಟಿಂಗ್ ಪ್ರಕಾರ ಐಫೋನ್ 14 ಪ್ರೋ ಕ್ಯಾಮ್ರಾ ಬಂದು ಗ್ಲೋಬಲಿ ಸೆಕೆಂಡ್ ಪ್ಲೇಸಲ್ಲಿದೆ. ಮತ್ತು ಯಾವುದಪ್ಪ ಫಸ್ಟ್ ಪ್ಲೇಸಲ್ಲಿದೆ ಅಂತ ಅನ್ಕೊಳ್ತಾ ಇದ್ದೀರಾ? ಹಾನರ್ ಮ್ಯಾಜಿಕ್ 4 ಅಲ್ಟಿಮೇಟ್ ಫಸ್ಟ್ ಪ್ಲೇಸಲ್ಲಿದೆ. ಆ ವೆಬ್ಸೈಟ್ ಡೀಟೇಲ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇನ್ಫಾರ್ಮೇಷನ್ ಜಾಸ್ತಿ ಬೇಕು ಅಂದರೆ ಆ ಲಿಂಕಲ್ಲಿ ನೋಡ್ಕೋಬೋದು. ಐಫೋನ್ 14 ಪ್ರೋ ಕ್ಯಾಮ್ರಾ ಟೆಸ್ಟ್ ಮಾಡೋ ಮುಂಚೆ ಈ ಕ್ಯಾಮ್ರಾದ ಕೀ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಮಗೆ ಪ್ರೈಮರಿ ಕ್ಯಾಮ್ರಾ ಬಂದು 48 MP ವಿತ್ ಅಪರ್ಚರ್ 1.78, ಸೆಕೆಂಡ್ ಜನರೇಷನ್ ಸೆನ್ಸರ್ ಶಿಫ್ಟ್ OIS, ಡ್ಯೂಯಲ್ ಪಿಕ್ಸೆಲ್ AF ನ ಕೊಟ್ಟಿದ್ದಾರೆ. ಅಲ್ಟ್ರಾವೈಡ್ ಕ್ಯಾಮ್ರಾ ಬಂದು ನಮಗೆ 12 MP ವಿತ್ ಅಪರ್ಚರ್ 2.2 ಡ್ಯೂಯಲ್ ಪಿಕ್ಸೆಲ್ AF ಇದೆ. ಇನ್ನು ಟೆಲಿಫೋಟೋ ಕ್ಯಾಮ್ರಾ ಬಂದು ನಮಗೆ 12 MP ವಿತ್ ಅಪರ್ಚರ್ 2.8, ಇದರಲ್ಲಿ ಕೂಡ ನಮಗೆ OIS ನ ಕೊಟ್ಟಿದ್ದಾರೆ. ಇನ್ನು ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ 12 MP ವಿತ್ ಅಪರ್ಚರ್ 1.9 ಇದೆ. HDR ವಿಡಿಯೋ ರೆಕಾರ್ಡಿಂಗ್ ವಿತ್ ಡಾಲ್ಬಿ ವಿಷನ್ ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಈ ಪ್ರೊಸೆಸ್ನೆಲ್ಲ ಇನ್ನೂ ಫಾಸ್ಟ್ ಆ್ಯಂಡ್ ಮಾಡೋದಕ್ಕೆ ನಮಗೆ ದ ಮೋಸ್ಟ್ ಪವರ್ಫುಲ್ ಚಿಪ್ ಸೆಟ್ A16 ಬಯೋನಿಕ್ ಚಿಪ್ನ ಕೊಟ್ಟಿದ್ದಾರೆ. ಈ ಕ್ಯಾಮ್ರಾದಲ್ಲಿ ನಮಗೆ ಪ್ರೈಮರಿ ಸೆನ್ಸರ್ಸ್ ಬಂದು 65% ಬಿಗ್ಗರ್ ಆಗಿರೋದ್ರಿಂದ ಲೋ ಲೈಟಲ್ಲಿ ಕ್ಯಾಮ್ರಾ ಪರ್ಫಾರ್ಮೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. 48 MP ಸೆನ್ಸರ್ಸ್ ಇರೋದ್ರಿಂದ ಒಂದು ಪಿಕ್ಚರ್ನ ನಾವು 4 ಟೈಮ್ಸ್ ಕ್ರಾಪ್ ಮಾಡಿದ್ರು ಆ ಪಿಕ್ಚರ್ ಕ್ವಾಲಿಟಿ ಏನೂ ಡ್ರಾಪ್ ಆಗೋದಿಲ್ಲ. ಆ್ಯಂಡ್ ಆ ಪಿಕ್ಚರ್ಸ್ನ ನಾವು ಈಸಿಯಾಗಿ ಪ್ರಿಂಟ್ ಕೂಡ ಮಾಡ್ಬೋದು, ಯಾವುದೇ ಥರ ಪಿಕ್ಸಲೇಷನ್ ಇರೋದಿಲ್ಲ. ಸೊ ಬನ್ನಿ ಈಗ ಈ ಕ್ಯಾಮ್ರಾದಲ್ಲಿ ಕೆಲವೊಂದು ಸ್ನ್ಯಾಪ್ಸ್ನ ಕ್ಯಾಪ್ಚರ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ಈ ಸ್ನ್ಯಾಪ್ ಬಂದು 48 MP ರಾ ಅಲ್ಲಿ ತೆಗೆದಿರೋದು. ಡೈನಮಿಕ್ ರೇಂಜ್ ಆಗಲಿ, ಕಲರ್ ಎಕ್ಸ್ಪೋಜರ್ ಅಂಡ್ ವೈಟ್ ಬ್ಯಾಲೆನ್ಸ್ ಆಗಲಿ ತುಂಬಾನೇ ಚೆನ್ನಾಗಿದೆ. ಅಂಡ್ ನೀವು 4x ವರೆಗೂ ಕ್ರಾಪ್ ಮಾಡಿದ್ರು ಡೀಟೇಲಿಂಗ್ ಹಾಗೆ ಇರುತ್ತೆ. ಎಸ್ಪೆಷಲಿ ಈ ಲ್ಯಾಂಡ್ಸ್ಕೇಪ್ ಶಾರ್ಟ್ ಅಲ್ಲಿ ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಸೂಪರ್ ಆಗಿದೆ. ಹ್ಯಾಟ್ಸ್ ಆಫ್ ಟು ಸೆನ್ಸರ್ಸ್. 48 MP ಅಲ್ಲಿ ಫೋಟೋಸ್ ಕ್ಯಾಪ್ಚರ್ ಮಾಡಕ್ಕೆ ನಾವು ಸೆಟ್ಟಿಂಗ್ಸ್ ಅಲ್ಲಿ ಆಪಲ್ ಪ್ರೋ ರಾ ನ ಎನೇಬಲ್ ಮಾಡಿ ರೆಸಲ್ಯೂಷನ್ ನ 48 MP ಗೆ ಸೆಲೆಕ್ಟ್ ಮಾಡ್ಕೋಬೇಕು. ಹ್ಯೂಮನ್ ಸಬ್ಜೆಕ್ಟ್ ಅಲ್ಲೂ ಫೋಟೋಸ್ ಕ್ಲಾರಿಟಿ ತುಂಬಾನೇ ಚೆನ್ನಾಗಿದೆ. ಟ್ರೂ ಕಲರ್ ಟೋನ್ ಪ್ರೊಡ್ಯೂಸ್ ಮಾಡ್ತಿದೆ. ಡೀಟೇಲಿಂಗ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರೋದನ್ನ ನಾವು ನೋಡಬಹುದು. ರಾ ಫೋಟೋಸ್ ಕ್ಯಾಪ್ಚರ್ ಮಾಡುವಾಗ ಪ್ರೊಸೆಸ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತಿದೆ. ಲ್ಯಾಗಿಂಗ್ ಇಶ್ಯೂ ಇದೆ. ಒಂದು ಫರ್ಮ್ವೇರ್ ಅಪ್ಗ್ರೇಡೇಷನ್ ಬಂದ್ರೆ ಈ ಇಶ್ಯೂ ರಿಸಾಲ್ವ್ ಆಗುತ್ತೆ. ಇನ್ನು 48 MP ಪ್ರೈಮರಿ ಕ್ಯಾಮ್ರಾ ರಾ ಫೋಟೋಸ್ ಅಂತೂ ಸಖತ್ತಾಗಿ ಬರ್ತಿದೆ, ಸಖತ್ತು ಕ್ಲಿಯರ್ ಆಗಿದೆ. ಬಟ್ ಈ ಒಂದು ಸಿಂಗಲ್ ಫೋಟೋ ಇದೆ ಅಲ್ಲ, ಎಷ್ಟು ಮೆಮೊರಿ ಕನ್ಸ್ಯೂಮ್ ಮಾಡ್ತಿದೆ ಹೇಳಿ? 76.3 MB ಅಷ್ಟು ಮೆಮೊರಿನ ಕನ್ಸ್ಯೂಮ್ ಮಾಡ್ತಿದೆ. ಮೆಮೊರಿ ಅಂತೂ ತುಂಬಾನೇ ಕನ್ಸ್ಯೂಮ್ ಆಗ್ತಾ ಇದೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕು. ನಾವು ಈ ಫೋನಲ್ಲಿ ವೈಡ್ ಆಂಗಲ್ 0.5x, ಸ್ಟ್ಯಾಂಡರ್ಡ್ 1x, ಡಿಜಿಟಲ್ ಝೂಮ್ 2x, ಆಪ್ಟಿಕಲ್ ಝೂಮ್ 3x ಅಂಡ್ ಅಪ್ ಟು 15x ಝೂಮ್ ಅಲ್ಲಿ ಫೋಟೋಸ್ನ ಕ್ಯಾಪ್ಚರ್ ಮಾಡಬಹುದು. ಗುಡ್, ಈ ಸತಿ ನಮಗೆ 2x ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ಕ್ಯಾಪ್ಚರ್ ಆಗಿ 2x ಅಲ್ಲಿ ಡಿಜಿಟಲಿ ಪ್ರೋಸೆಸ್ ಆಗುತ್ತೆ. 3x ಆಪ್ಟಿಕಲ್ ಝೂಮ್ ಕೊಟ್ಟಿರೋದ್ರಿಂದ ಟೆಲಿಫೋಟೋ ಶಾರ್ಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಕ್ಯಾಪ್ಚರ್ ಆಗುತ್ತೆ. ಆ್ಯಂಡ್ ನೀವೇನಾದರೂ ಮ್ಯಾಕ್ರೋ ಫೋಟೋ ಫ್ಯಾನ್ಸ್ ಆಗಿದ್ರೆ ನಿಮ್ಮ ಐಫೋನ್ನ ಸಬ್ಜೆಕ್ಟ್ ಹತ್ರ ತೊಗೊಂಡೋದ್ರೆ ಸಾಕು, ಮ್ಯಾಕ್ರೋ ಮೋಡ್ ಆಕ್ಟಿವೇಟ್ ಆಗುತ್ತೆ. ಫೋಟೋಸ್ ಎಲ್ಲ ಸೀರಿಯಸ್ಲಿ ಚಿಂದಿ ಆಗಿದೆ. ಕಲರ್ಸ್ ಎಲ್ಲ ಸಖತ್ತು ನ್ಯಾಚುರಲ್ ಕಲರ್ಸ್ ಪ್ರೊಡ್ಯೂಸ್ ಆಗ್ತಿದೆ. ಮ್ಯಾಕ್ರೋ ಫೋಟೋಸ್ ಅಲ್ಲಿ ಡೀಟೇಲಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಬಂದಿದೆ. ಆ್ಯಂಡ್ ಈ ಮ್ಯಾಕ್ರೋ ಮೋಡಲ್ಲಿ ನಾವು ವಿಡಿಯೋಸ್ ಕೂಡ ಕ್ಯಾಪ್ಚರ್ ಮಾಡ್ಬೋದು. ಈ ಮೋಡಲ್ಲಿ ಸಬ್ಜೆಕ್ಟ್ ಫೋಕಸ್ ಮಾಡೋದಂತೂ ತುಂಬಾನೇ ಅಕ್ಯುರೇಟ್ ಆಗಿದೆ. ಇನ್ನು ಬೊಕೆ ಎಫೆಕ್ಟ್ ಬಂದರೆ ಫೇಸ್ ಅಲ್ಲಿ ಹೈ ಲೆವೆಲ್ ಆಫ್ ಡೀಟೇಲಿಂಗ್ ನ ನೋಡಬಹುದು. ಫೋರ್ಗ್ರೌಂಡ್ ಬ್ಲರ್ ಮೋರ್ ರಿಯಲಿಸ್ಟಿಕ್ ಆಗಿದೆ. ಪ್ರೀವಿಯಸ್ ಜನರೇಷನ್ ಐಫೋನ್ ಅಲ್ಲಿ ಇದು ಲ್ಯಾಕಿಂಗ್ ಆಗಿತ್ತು. ಓವರಾಲ್ ಆಗಿ ನ್ಯಾಚುರಲ್ ಬೊಕೆ ಎಫೆಕ್ಟ್ ನೇ ನಾವು ನೋಡಬಹುದು. ಇನ್ನು ಕಲರ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಬ್ರೈಟ್ ಲೈಟ್ ಅಂಡ್ ವೈಟ್ ಬ್ಯಾಲೆನ್ಸ್ ನ್ಯೂಟ್ರಲ್ ಆಗಿದೆ. ಸ್ಕಿನ್ ಟೋನ್ಸ್ ಎಲ್ಲ ಸಖತ್ತು ಫೇರ್ ಅಂಡ್ ಅಕ್ಯುರೇಟ್ ಆಗಿದೆ. ಕಲರ್ ರೆಂಡರಿಂಗ್ ಪ್ಲೆಸೆಂಟ್ ಆಗಿರೋ ನಾವು ನೋಡಬಹುದು. ಬಟ್ ಇಂಡೋರ್ ಕಂಡೀಷನ್ ಅಲ್ಲಿ ನಾಯ್ಸ್ ತುಂಬಾ ಜನರೇಟ್ ಆಗ್ತಿದೆ. ಕಲರ್ ಡೈನಮಿಕ್ಸ್ ಸ್ವಲ್ಪ ಚೇಂಜ್ ಆಗ್ತಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು.
ಹಾಯ್ ಫ್ರೆಂಡ್ಸ್, ಈ ಕ್ಯಾಮ್ರಾ ಟೆಸ್ಟ್ ಮಾಡೋದಕ್ಕೆ ತುಂಬಾನೇ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂಡ್ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿರಬೇಕು. ಈ ವಿಡಿಯೋಸ್ನೆಲ್ಲ ನಾನು ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸೊ ದಟ್ ಯೂಟ್ಯೂಬ್ ಆಲ್ಗರಿದಮ್ ನಮ್ಮ ವಿಡಿಯೋಸ್ನೆಲ್ಲ ಪುಷ್ ಮಾಡುತ್ತೆ. ಸೊ ಬನ್ನಿ ಈಗ ಈ iPhone 14 Proನ ಸೆಲ್ಫಿ ಕ್ಯಾಮ್ರಾ ಹೇಗಿದೆ ಅಂತ ನೋಡೋಣ. ಸೆಲ್ಫಿ ಕ್ಯಾಮ್ರಾ ಬಂದು 12MP ವಿತ್ ಅಪರ್ಚರ್ 1.9 ಇದೆ. ಸೆಲ್ಫಿ ಮೋಡಲ್ಲೂ ಅಷ್ಟೇ ನಾವು ರಾ ಫೋಟೋಸ್ನ ಕ್ಯಾಪ್ಚರ್ ಮಾಡ್ಬೋದು. ಡೈನಮಿಕ್ ರೇಂಜ್, ಫೇಸ್ ಕಲರ್ ತುಂಬಾನೇ ಅಕ್ಯುರೇಟ್ ಆಗಿ ಬಂದಿದೆ. ಡೀಟೇಲಿಂಗ್ ಕೂಡ ಅಷ್ಟೇ ತುಂಬಾನೇ ಕ್ಲಿಯರ್ ಆಗಿದೆ. ಬೊಕ್ಕೆ ಮೋಡಲ್ ಕೂಡ ನಾವು ಫೋಟೋಸ್ ಸಖತ್ತು ರಿಯಲಿಸ್ಟಿಕ್ ಆಗಿ ಬಂದಿರೋದನ್ನ ನೋಡ್ಬೋದು. ಫೋರ್ಗ್ರೌಂಡ್ ಬ್ಲರ್ ತುಂಬಾನೇ ನ್ಯಾಚುರಲ್ ಆಗಿದೆ. ಆ್ಯಂಡ್ ಇನ್ನು ಲೋ ಲೈಟ್ ಫೋಟೋಗ್ರಫಿ ಬಗ್ಗೆ ಮಾತಾಡಬೇಕಂದ್ರೆ ಸ್ವರ್ಗ ಅಂತಾನೆ ಹೇಳ್ಬೋದು. ಕಲರ್ಸ್ ಅಂತೂ ಸಿಕ್ಕಾಪಟ್ಟೆ ಬ್ರೈಟ್ ಆ್ಯಂಡ್ ಅಕ್ಯುರೇಟ್ ಆಗಿದೆ. ಆ್ಯಂಡ್ ಎಲ್ಲೂ ಅಂಡರ್ ಅಥವಾ ಓವರ್ ಎಕ್ಸ್ಪೋಜರ್ ಆಗಿದೆ ಅಂತಾನೆ ಅನ್ಸಲ್ಲ. ಟ್ರೂ ಟೋನ್ ಕಲರ್ನೇ ನಾವು ಹ್ಯೂಮನ್ ಸಬ್ಜೆಕ್ಟ್ ಅಲ್ಲಿ ಕೂಡ ನೋಡ್ಬೋದು. ನನಗಂತೂ ಲೋ ಲೈಟ್ ಫೋಟೋಸ್ ತುಂಬಾನೇ ಇಷ್ಟ ಆಯ್ತು. ಬಟ್ ಸೆಲ್ಫಿ ಮೋಡಲ್ಲಿ ಸ್ವಲ್ಪ ಕಲರ್ಸ್ ಡಿಸ್ಟಾರ್ಟೆಡ್ ಆಗಿರೋದನ್ನ ನೋಡ್ಬೋದು. ಶ್ಯಾಡೋ ಜಾಸ್ತಿ ಆಯ್ತು ಅಂತ ಅನಿಸ್ತು. ಬಟ್ ನಾಟ್ ಬ್ಯಾಡ್, ಫೋಟೋಸ್ ಎಲ್ಲ ಚೆನ್ನಾಗೇ ಬಂದಿದೆ. ಫ್ರೆಂಡ್ಸ್, ರೀಸೆಂಟ್ ಟೈಮಲ್ಲಿ ಕಾಂಟೆಂಟ್ ಕ್ರಿಯೇಟರ್ಸ್ ಆ್ಯಂಡ್ ವ್ಲಾಗರ್ಸ್ DSLR ಕ್ಯಾಮ್ರಾ ಇರೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಅವರ ಪ್ರೈಮರಿ ಕ್ಯಾಮ್ರಾಗಿ ಈಗ ಐಫೋನ್ ಕ್ಯಾಮ್ರಾಸ್ನ ಯೂಸ್ ಮಾಡ್ತಿದ್ದಾರೆ. ಯಾಕಂದರೆ ನಮಗೆ ಐಫೋನ್ ಕ್ಯಾಮ್ರಾಲಿ ವಿಡಿಯೋ ಕ್ಲಾರಿಟಿ ಎಲ್ಲ ಸಖತ್ತಾಗಿರುತ್ತೆ. ಆ್ಯಡ್ ಟು ದಟ್ ನಮಗೆ ಈ ಸರಿ ಸಿನಿಮಾಟೋಗ್ರಫಿ ಅಟ್ 4K ರೆಕಾರ್ಡಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಫೀಚರ್ಸ್ ಅಂತೂ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಈ ಐಫೋನ್ ಇದ್ರೆ ಸಾಕು ನಮಗೆ ಈಸಿಯಾಗಿ ಒಂದು ಶಾರ್ಟ್ ಮೂವಿನ ರೆಕಾರ್ಡ್ ಮಾಡಿ ಎಡಿಟ್ ಕೂಡ ಮಾಡ್ಬೋದು. ಈಗ ಈ ವಿಡಿಯೋ ಬಂದು ಸಿನಿಮ್ಯಾಟಿಕ್ ಮೋಡ್ 4K 30 FPS ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ಅದಕ್ಕೆ ನನ್ನ ಫೇಸ್ ಬಂದು ಲಾಕ್ ಆಗಿದೆ. ಸ್ಕ್ರೀನ್ ಅಲ್ಲಿ ನಾನು ಎಲ್ಲೇ ಹೋದ್ರು ನನ್ನ ಫೇಸ್ ಆಕ್ಚುಲಿ ಆಟೋಮೆಟಿಕ್ಲಿ ಲಾಕ್ ಆಗಿದೆ. ಈಗ ನಾನು ಸ್ಕ್ರೀನ್ ಇಂದ ಆಚೆ ಬರ್ತಾ ಇದ್ದೀನಿ. ಸೊ ನಾನು ಆಚೆ ಬಂದಿದ ತಕ್ಷಣ ನೀಪಾನ ಫೋಕಸ್ ಮಾಡ್ತಿದೆ ಆಟೋಮೆಟಿಕ್ಲಿ. ಸೊ ಮತ್ತೆ ನಾನು ಸ್ಕ್ರೀನ್ ಬಂದ್ರೆ ಅದು ನನ್ನ ಫೋಕಸ್ ಮಾಡುತ್ತೆ. ಸೊ ಈಗ ನಾನೀಗ ನೀಪಾನ ಫೋಕಸ್ ಮಾಡಬೇಕು ಅಂದ್ರೆ ನಾನು ಸ್ಕ್ರೀನ್ ಅಲ್ಲಿ ಜಸ್ಟ್ ನೀಪ ಎಲ್ಲಿದ್ದಾಳೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ನೀಪ ಫೋಕಸ್ ಆಗ್ತಾಳೆ, ನಾನು ಡಿಫೋಕಸ್ ಆಗ್ತೀನಿ. ಈ ಫೀಚರ್ ಅಂತೂ ಬ್ಲಾಗರ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಅಂಡ್ ಸಖತ್ತು ಹ್ಯಾಂಡಿ ಆಗಿದೆ ಈ ಫೀಚರ್. ಈ ಫೀಚರ್ನ ಯೂಸ್ ಮಾಡಿಕೊಂಡು ನಾವೊಂದು ಶಾರ್ಟ್ ಮೂವಿನ ಕ್ಯಾಪ್ಚರ್ ಮಾಡಿ ಅಂಡ್ ಎಡಿಟ್ ಕೂಡ ಮಾಡ್ಬೋದು. ಸಖತ್ತಾಗಿದೆ ಈ ಫೀಚರ್ ಅಂತ. ಈ ವಿಡಿಯೋ ಬಂದು ಈಗ ಸೆಲ್ಫಿಯಲ್ಲಿ ಸಿನಿಮ್ಯಾಟಿಕ್ ಮೋಡ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೆಲ್ಫಿಯಲ್ಲಿ ಕೂಡ ಸಿನಿಮ್ಯಾಟಿಕ್ ಮೋಡ್ ವರ್ಕ್ ಆಗುತ್ತೆ, ಅದು ನಾವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಸದ್ಯಕ್ಕೆ ಈಗ ನನ್ನ ಫೋಕಸ್ ಮಾಡಿದೆ. ಸೊ ಈಗ ನನ್ನ ಹುಡುಗರನ್ನ ಫೋಕಸ್ ಮಾಡ್ತೀನಿ. ನೋಡಿ, ಈಗ ಹುಡುಗರು ಫೋಕಸ್ ಆದ್ರೂ ನಾನು ಡಿಫೋಕಸ್ ಆದೆ. ಸೊ ಮತ್ತೆ ಈಗ ನಾನು ಫೋಕಸ್ ಮಾಡ್ತೀನಿ. ಎಸ್, ಈಗ ನಾನು ಫೋಕಸ್ ಆದೆ. ಸೊ ಈ ಮೋಡ್ ಸಿನಿಮ್ಯಾಟಿಕ್ ಮೋಡ್ ನಮಗೆ ಸೆಲ್ಫಿಯಲ್ಲಿ ಕೂಡ ಇದೆ. ಫ್ರೆಂಡ್ಸ್, iPhone 14 Pro ಕ್ಯಾಮ್ರಾದ ಮೇನ್ ಫೀಚರ್ ಆಕ್ಷನ್ ಮೋಡ್ ಅಲ್ಲಿ ಈಗ ವಿಡಿಯೋ ರೆಕಾರ್ಡ್ ಆಗ್ತಿದೆ 2.8K at 60 FPS ಅಲ್ಲಿ. ಅಂಡ್ ಆಪಲ್ ಅವ್ರು ಹೇಳೋ ಪ್ರಕಾರ ಈ ಮೊಬೈಲ್ ನಾವು ಎಷ್ಟು ಶೇಕ್ ಮಾಡಿದ್ರು ವಿಡಿಯೋ ಸಖತ್ತು ಸ್ಟೆಬಿಲೈಸ್ಡ್ ಆಗಿ ಬರುತ್ತಂತೆ. ಸೊ ಬನ್ನಿ ಅದನ್ನ ಈಗ ಚೆಕ್ ಮಾಡೋಣ. ಆಕ್ಷನ್ ಮೋಡಲ್ಲಿ ಸ್ಟೆಬಿಲೈಸೇಷನ್ ವಾವ್ ಅಂತಾನೆ ಹೇಳ್ಬೋದು. ಬಟ್ ಈ ಫೀಚರ್ ಜಾಸ್ತಿ ಯೂಸ್ ಆಗುತ್ತಾ ಅನ್ನೋದೇ ಡೌಟ್ ಇದೆ. ಸ್ಟಾರ್ಟಿಂಗ್ ಅಲ್ಲಿ ಈ ಫೀಚರ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಬಟ್ ಆನ್ ಎ ಲಾಂಗ್ ರನ್ ಯೂಸ್ ಆಗೋದು ಸೀರಿಯಸ್ಲಿ ಡೌಟ್ ಇದೆ. ವಿಡಿಯೋಗ್ರಫಿ ಬಗ್ಗೆ ಮಾತಾಡಬೇಕು ಅಂದ್ರೆ ರೇರ್ ಅಂಡ್ ಸೆಲ್ಫಿ ಕ್ಯಾಮ್ರಾ ಬಂದು ನಮಗೆ 4K at 60, 24 and 30 FPS ಅಲ್ಲಿ ನಾವು ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೊಳ್ಬೋದು. ಈ ವಿಡಿಯೋ ಬಂದು ರೇರ್ ಕ್ಯಾಮ್ರಾ ಅಲ್ಲಿ 4K at 60 FPS ಅಲ್ಲಿ ವೈಡ್ ಆಂಗಲ್ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಸೊ ವಿಡಿಯೋ ಕ್ಲಾರಿಟಿ ಅಂಡ್ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ನೀವೇ ಚೆಕ್ ಮಾಡ್ಬೋದು. ಸೀರಿಯಸ್ಲಿ ಈ ಕ್ಯಾಮ್ರಾ ಅಂತೂ ವ್ಲಾಗರ್ಸ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ವಿಡಿಯೋಸ್ ಎಲ್ಲ ಸಖತ್ತು ವೈಡ್ ಆಗಿ ಬರ್ತಿದೆ. ವಿಡಿಯೋ ಕ್ಲಾರಿಟಿ, ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ಬಂದು ಸೆಲ್ಫಿ ಕ್ಯಾಮ್ರಾ 4K at 60 FPS ಅಲ್ಲಿ ರೆಕಾರ್ಡ್ ಆಗ್ತಿದೆ. ಸೊ ನೀವೇನಾದ್ರೂ ನಿಮ್ಮ ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ನ ನೋಡ್ಕೊಂಡು ವಿಡಿಯೋ ಮಾಡಬೇಕು ಅಂದ್ರೆ ಸೆಲ್ಫಿ ಕ್ಯಾಮ್ರಾ ತುಂಬಾನೇ ಹೆಲ್ಪ್ ಆಗುತ್ತೆ. ಆಡಿಯೋ ಅಂಡ್ ವಿಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಹೇಳಿ. ಲೋ ಲೈಟ್ ಕಂಡೀಷನ್ ಅಲ್ಲೂ ವಿಡಿಯೋ ಸಖತ್ತು ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಓವರ್ ಆಗಿ iPhone 14 Pro ಕ್ಯಾಮ್ರಾದ ಪಾಸಿಟಿವ್ ಅಂಡ್ ನೆಗೆಟಿವ್ ಬಗ್ಗೆ ಮಾತಾಡಬೇಕು ಅಂದ್ರೆ ಫಸ್ಟ್ ನಾನು ಪಾಸಿಟಿವ್ ಮಾತಾಡೋಕೆ ಇಷ್ಟಪಡ್ತೀನಿ. ಇದರಲ್ಲಿ ನಮಗೆ ಸ್ಕಿನ್ ಟೋನ್ ಎಲ್ಲ ಸಖತ್ತು ಅಕ್ಯುರೇಟ್ ಆಗಿದೆ. ಡೈನಮಿಕ್ ರೇಂಜ್ ಚೆನ್ನಾಗಿದೆ. ಡೀಟೇಲಿಂಗ್ ಆಗಿರ್ಬೋದು, ಬೋತ್ ಫೋಟೋ ಆ್ಯಂಡ್ ವಿಡಿಯೋಗ್ರಫಿಯಲ್ಲಿ ಡೀಟೇಲಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಟೋ ಫೋಕಸ್ ಆಗಿರ್ಬೋದು, ಬೊಕ್ಕೆ ಎಫೆಕ್ಟ್ ಆಗಿರ್ಬೋದು, ವಾವ್ ಸೂಪರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಈ ಕ್ಯಾಮ್ರಾ ಸೀರಿಯಸ್ಲಿ ಒಂದು ಗಿಫ್ಟ್ ಅಂತಲೇ ಹೇಳ್ಬೋದು ನಮಗೆ. ಯಾಕಂದರೆ ಫೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಎಸ್ಪೆಷಲಿ ಸಿನಿಮಾಟೋಗ್ರಫಿಯಲ್ಲಿ ನಮಗೆ 4K ರೆಕಾರ್ಡಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ಟೆಬಿಲೈಸೇಷನ್ ಅಂತೂ ಇನ್ನೂ ಇಂಪ್ರೂವ್ ಆಗಿದೆ. ಈ ಫೀಚರ್ಸ್ ಅಂತೂ ಎಲ್ಲ ಕಾಂಟೆಂಟ್ ಕ್ರಿಯೇಟರ್ಸ್ ವೇಟ್ ಮಾಡ್ತಿರ್ತಾರೆ. ಓಕೆನಾ. ಇನ್ನು ನೆಗೆಟಿವ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ನಾನು ಇಂಡೋರಲ್ಲಿ ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡಿದೆ. ಆಗ ನಾನು ಒಂದೊಂದು ಫೋಟೋ ಅಲ್ಲಿ ನಾಯ್ಸ್ ಬಂದಿರೋದನ್ನ ನೋಡಿದೆ. ಅದಲ್ಲದೆ ಇವಾಗ 14MP ನಾನು ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿರ್ತೀನಲ್ಲ, ಅದು ಪ್ರೊಸೆಸ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತದೆ. ಈ ಎರಡು ನೆಗೆಟಿವ್ ಬಿಟ್ಟರೆ ಓವರಾಲ್ ಆಗಿ ಕ್ಯಾಮ್ರಾ ಅಂತೂ ತುಂಬಾ ಚೆನ್ನಾಗಿದೆ. ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಇಲ್ಲಾಂದರೆ ವ್ಲಾಗರ್ಸ್ಗೆ ಈ ಕ್ಯಾಮ್ರಾ ಅಂತೂ ಸೀರಿಯಸ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಮಸ್ಟ್ ಹ್ಯಾವ್ ಕ್ಯಾಮ್ರಾ ಅಂತಲೇ
ಅಂತಲೇ ಹೇಳ್ಬೋದು, ಮಸ್ಟ್ ಹ್ಯಾವ್ ಐಫೋನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ. ಐ ಹೋಪ್ ನಿಮಗೆ ಈ ಕ್ಯಾಮ್ರಾ ಟೆಸ್ಟ್ ಇಷ್ಟ ಆಯಿತು ಅಂತ, ವಿಡಿಯೋ ಇಷ್ಟ ಆಯಿತು ಅಂತ ಅನಿಸುತ್ತೆ. ಇದೇ ಥರ ವೀಡಿಯೋಸ್ನ ನಾನು ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ, ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.